ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ಲಾಗು. ಸಾಟರ್ಡೆ ನನ್ನ ಮಾರ್ನಿಂಗ್ ರೊಟೀನ್ ಯಾವಾಗಲೂ ಇದ್ದಿದ್ದೆ. ಸೊ ಅದರಲ್ಲೂ ಇವತ್ತು ಸ್ವಲ್ಪ ಡಿಫ್ರೆಂಟ್, ಅಂದರೆ ವೈಟು ರೆಡ್ ಕಾಂಬಿನೇಷನ್ ಫ್ಲವರ್ಸ್ ಜೊತೆ ಪೂಜೆ ಮುಗಿಸ್ಕೊಂಡಿದ್ದೀನಿ. ಸೊ ತುಂಬ ಸಮಾಧಾನವಾಗಿ ಆಗಿದೆ ಪೂಜೆ. ಬಟ್ ಒಂದು ಮಿಸ್ ಮಾಡಿದೆ ಗೊತ್ತಾ, ಪೂಜೆ ಮಾಡಬೇಕಾದ್ರೆ ತೆಂಗಿನಕಾಯಿ ಇತ್ತು ಮನೆಯಲ್ಲಿ, ಆದರೂ ಒಡೆಯೋದನ್ನು ಮಿಸ್ ಮಾಡಿಕೊಂಡೆ. ಈ ಗ್ಯಾಪಲ್ಲಿ ಸಡನ್ನಾಗಿ ಮಿಲ್ಕಿ ಆದರೆ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಅಮ್ಮ ಅಂತ ಹೇಳ್ತಿದ್ದಾಳೆ. ಲಾಸ್ಟ್ ವೀಕ್ ಪೂಜೆ ಮಾಡಿದಾಗಂತೂ ನನಗಿಂತ ಫಸ್ಟೇ ಸ್ನಾನ ಮಾಡಿ ಪೂಜೆಗೆ ರೆಡಿಯಾಗಿದ್ಲು. ಇವತ್ತು ನೆನ್ನೆ ನೈಟು ಎಲ್ಗೋ ಲೇಟ್ ನೈಟ್ ಡಿನ್ನರ್ಗಂತ ಹೋಗಿದ್ವಿ, ಹಂಗಾಗಿ ಲೇಟ್ ಆಯಿತು ಬರೋದು. ಸೊ ಮಲ್ಗೋದು ಲೇಟ್ ಆಯಿತು, ನಿದ್ದೆ ಸಾಕಾಗಿಲ್ವಂತೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ ಅಂತ ಹೇಳ್ತಾವಳೆ. ಅಲ್ಲಿ ಆಲ್ಮೋಸ್ಟ್ 9:30 ಆಯಿತು. ನನ್ನ ಪೂಜೆನೇ ಎಲ್ಲ ಮುಗಿದೋಗಿದೆ. ಆ ಟೈಮಲ್ಲಿ ಎದ್ದು ಬಂದು ಗುಡ್ ಮಾರ್ನಿಂಗ್ ವಿಶ್ ಮಾಡ್ತಿದ್ದಾಳೆ ನನಗೆ. ಸೊ ಎನಿವೆ, ಸ್ಯಾಟರ್ಡೆ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಈ ಮಕ್ಕಳಿಗೆ ಸ್ಕೂಲ್ ಇದ್ರೇ ಬೆಸ್ಟು ಅನಿಸುತ್ತೆ. ಸ್ಕೂಲ್ ಇಲ್ಲ ಅಂದ್ರೇ ಕಷ್ಟ ನಮಗೆ. ಆ್ಯಕ್ಚುಲಿ ಮಂಡೇ ಟು ಫ್ರೈಡೇ ಮಕ್ಕಳಿಗೆ ಸ್ಕೂಲ್ ಇರುತ್ತೆ. 8 ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ 6 ಗಂಟೆಗೆ ಎದ್ರೇ ಕೆಲಸಗಳು ಮುಗಿಯೋದು. ಬಟ್ ಸ್ಯಾಟರ್ಡೆ ಅವ್ರಿಗೆ ಸ್ಕೂಲ್ ಇರಲ್ಲ, ಬಟ್ ನನಗೆ ನಿದ್ದೆ ಬರಲ್ಲ. ಯಾಕಂದರೆ ಪೂಜೆ ಮಾಡಬೇಕು ಅನ್ನೋ ಒಂದು ಮೈಂಡಲ್ಲಿ ಅದು ರನ್ ಆಗ್ತಿರತ್ತೆ. ಸೊ ಆನ್ ಟೈಮಿಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಪೂಜೆ ಮಾಡೋಷ್ಟರಲ್ಲಿ ಇವತ್ತು ಬ್ಯುಸಿ ಆಗಿಬಿಡುತ್ತೆ. ಆ್ಯಂಡ್ ಒನ್ ಥಿಂಗ್ ಏನಂದರೆ, ಅಟ್ಲೀಸ್ಟು ಮಂಡೇ ಟು ಫ್ರೈಡೇ ಮಕ್ಕಳ ಜೊತೆ ನಾನು ಬೇಗ ಎದ್ದರೂ ಪರವಾಗಿಲ್ಲ, ಕೆಲಸಗಳು ಮುಗಿದು ನೆಮ್ಮದಿಯಾಗಿ ಊಟ ಮಾಡ್ತೀನಿ. ಬಟ್ ಸ್ಯಾಟರ್ಡೆ ಅಂತೂ ಊಟ ಮಾಡೋಕ್ಕೂ ಟೈಮ್ ಇರಲ್ಲ. ಯಾಕಂದರೆ ನಾನು ರೆಡಿಯಾಗಿ ಪೂಜೆ ಮುಗಿಸಿ ಅವ್ರನ್ನೂ ತಲೆ ಸ್ನಾನ ಮಾಡಿ ರೆಡಿ ಮಾಡಿಸಾದ್ಮೇಲೆ ನಾನು ಆಫೀಸ್ಗೆ ಹೋಗೋದು. ಅದೇ ರೀಸನ್ನಿಂದ ಆಲ್ಮೋಸ್ಟ್ ಏನು ಮಾಡೋಕ್ಕೆ. ಸೊ ಫ್ರೆಂಡ್ಸ್, ನಮ್ಮನೆ ಸ್ಯಾಟರ್ಡೆ ಪೂಜೆ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ರೂಪದಲ್ಲಿ ಹಾಗೆ ಡ್ರಾಪ್ ಮಾಡಿ. ಸೊ ಆಲ್ಮೋಸ್ಟ್ ಹೊಸದಾಗಿ ಚಾನಲ್ ನೋಡ್ತಿರೋರು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗಾದರೆ ನಾನು ಆಫೀಸಿಗೆ ರೆಡಿ ಆಗೋಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಟಿಫನ್ ಪುಳಿಯೋಗರೆ ಆದರೆ ತಿಂತಾ ಇದ್ದೀನಿ. ಸ್ಯಾಟರ್ಡೆ ಮಾರ್ನಿಂಗ್ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡಿಕೊಂಡು ನಾನು ರೆಡಿಯಾಗಿ ಪೂಜೆ ಮಾಡೋಷ್ಟರಲ್ಲಿ ಡೆಪ್ತ್ ಟಿಫನ್ ಏನೂ ಟ್ರೈ ಮಾಡೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ಪುಳಿಯೋಗರೆ ಚಿತ್ರಾನ್ನನೇ ಟ್ರೈ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮು. ಸೊ ಪುಳಿಯೋಗರೆ ಆದರೆ ತಿಂದು, ಸೊ ಆಫೀಸ್ಗೋಸ್ಕರ ಇದೊಂದು ಕ್ಯಾರಿ ಮಾಡ್ತಿದ್ದೀನಿ. ಇದರಲ್ಲಿ ಏನಿದೆ ಅಂತ ಆಫೀಸ್ಗೆ ಹೋಗಿ ನೋಡಿ.